ನಮಸ್ಕಾರ. ಇವತ್ತು ಪೂರಿ ಜೊತೆಗೆ ವೆಜ್ ಸಾಗು ತೋರಿಸ್ತೀನಿ. ಸೂಪರ್ ಟೇಸ್ಟಿಯಾದಂಥ ಸಾಗು. ಅದಕ್ಕೊಂದು ಮಸಾಲೆ ಮಾಡೋಣ ಬರ್ರಿ. ಎಲ್ಲ ಹೆಚ್ಚು ರೆಡಿ ಇಟ್ಕೊಂಡೀನಿ. ಒಂದೊಂದು ನಿಮಗೆ ಹೇಳ್ತಾ ಮಾಡ್ತೀನಿ. ಇಲ್ಲೇ ಒಂದು ಬಾಲು, ಚಿಕ್ಕ ಬಾಲಲ್ಲೇ ಒಂದು ಬಾಲು ಕೊಬ್ಬರಿ. ಇದನ್ನು ನೈಸ್ ಪೇಸ್ಟ್ ಮಾಡ್ಕೋಬೇಕು. ಕೊಬ್ಬರಿ ಬೇಸಿಕ್ ಮಸಾಲ ನೋಡ್ರಿ. ಕರಿಮೆಣಸು, ಲವಂಗ, ಏಲಕ್ಕಿ, ಚಕ್ಕಿ ತೊಗೊಂಡೇನಿ. ಗೋಡಂಬಿ, ಬೆಳ್ಳುಳ್ಳಿ, ಶುಂಠಿ, ಆನಂತರ ಹಸಿಮೆಣಸಿನ್ಕಾಯಿ, ಒಂದು 4-5 ಹಸಿಮೆಣಸಿನ್ಕಾಯಿ ತೊಳೆದು ಮುರಿದು ಹಾಕ್ಕೊಂಡೇನಿ. ಗೋಡಂಬಿ ನೋಡಿರಿ, ಒಂದು 10-15 ಪೀಸ್ ಗೋಡಂಬಿ ಹಾಕ್ಕೊಂಡೇನಿ. ರುಚಿ ಡಬಲ್ ಆಗ್ತತಿ, ಹಾಕಲೇಬೇಕು. ಭಾಳ ಸೂಪರ್ ಟೇಸ್ಟಾಗಿ ಬರ್ತತಿ ಇದು ಗ್ರೇವಿ. ಆನಂತರ ಈರುಳ್ಳಿ, ಒಂದು ಅರ್ಧ ಈರುಳ್ಳಿ, ಟೊಮೆಟೊ, ಒಂದು ಟೊಮೆಟೊ, ಆನಂತರ ನೋಡ್ರಿ ಕೊತ್ತಂಬರಿ ಹಾಕೋಣ. ಸ್ವಲ್ಪ ಕೊತ್ತಂಬರಿ ಧಾರಾಳವಾಗಿ ಹಾಕಿರಿ. ಜಾಸ್ತಿ ಕೊತ್ತಂಬರಿ ಹಾಕೀನಿ. ಇದನ್ನು ನೈಸ್ ಪೇಸ್ಟ್ ಮಾಡ್ಕೊಂಬರೋಣ. ಇದಕ್ಕೆ ನೀರು ಹಾಕೋಣ. ಒಂದು ಟೀ ಲೋಟದಲ್ಲೇ 1 ಲೋಟ ನೀರು. ಇದನ್ನು ನೈಸ್ ಪೇಸ್ಟ್ ಮಾಡ್ಕೊಂಬರ್ಬೇಕು. ಇಲ್ಲಿ ಬೀನ್ಸು, ಕ್ಯಾರೆಟು, ಈರುಳ್ಳಿ, ಟೊಮೆಟೊ ಎಲ್ಲ ಹೆಚ್ಚಿಟ್ಕೊಂಡೀನಿ ನೋಡಿರಿ. ಈ ಥರ ಪೇಸ್ಟ್ ಮಾಡಿದ ಸೈಡ್ಗಿಡನು ಒಂದು ಗ್ಯಾಸ್ ಮ್ಯಾಗ ಕಡಾಯಿ ಇಟ್ಟು ಒಗ್ಗರಣೆ ಮಾಡೋಣ. ಈಗ ಒಗ್ಗರಣೆಗಿಂತ ಪೂರ್ವದಲ್ಲಿ ಅವನ್ನೆಲ್ಲ ಎಣ್ಣೆಯೊಳಗೆ ಫ್ರೈ ಮಾಡ್ಕೊಳೋಣ. ಆಲೂ, ಕ್ಯಾರೆಟು, ಬೀನ್ಸು, ಈರುಳ್ಳಿ, ಟೊಮೆಟೊ ಎಲ್ಲ ರೆಡಿ ಐತಿ. ಇವಾಗ ನೋಡಿರಿ ಕಡಾಯಿಗೆ 1-2 ಸ್ಪೂನ್ ಎಣ್ಣೆ ಹಾಕೋಣ. ಪೂರಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಅನ್ಬೋದು ವೆಜ್ ಸಾಗು. ಇಲ್ಲೇ 1-2 ಟೇಬಲ್ ಸ್ಪೂನ್ ಎಣ್ಣೆ ಹಾಕೀನಿ. 1-2 ಟೇಬಲ್ ಸ್ಪೂನ್ ತುಪ್ಪ ಹಾಕೀನಿ. ಎಣ್ಣೆ ತುಪ್ಪ ಸಮ ಹಾಕಬೇಕು. ಇದು ಕರಗಲಿ. ಇದ್ರಾಗ ಕ್ಯಾರೆಟು, ಬೀನ್ಸು, ಆಲೂ ಹಾಕಿ ಫ್ರೈ ಮಾಡೋಣ. ಸಣ್ಣಕ್ಕೆ ಹೆಚ್ಕೋಬೇಕು. ಇವನ್ನ ಸಣ್ಣಕ್ಕೆ ಹೆಚ್ಚಿದಂಥ ಕ್ಯಾರೆಟ್, 2 ಕ್ಯಾರೆಟು, 1 ಹಿಡಿ ಬೀನ್ಸು, 2 ಆಲೂ, ಇವನ್ ಚಲೋ ಹೊತ್ನಂಗೆ ಫ್ರೈ ಮಾಡ್ಕೋಬೇಕು. ಸ್ಮೂತಾಗಿ ಮೆತ್ತಗಾಗಬಾರ್ದು, ಮ್ಯಾಶ್ ಆಗಂಗೆ ಕ್ರಂಚಿ ಆಗಿರಬೇಕು. ಒಂದು 5 ನಿಮಿಷ ಟೈಮ್ ಹಿಡಿತೈತಿ. ಇದನ್ನು ಫ್ರೈ ಮಾಡ್ಕೋಬೇಕು ಮೀಡಿಯಮ್ ಉರಿ ಒಳಗೆ. ಯಾರೆಲ್ಲ ಪೂರಿ ಮಾಡ್ತೀರಿ ಟಿಫನ್ಗೆ, ಊಟಕ್ಕೆ, ಈ ಥರ ವೆಜ್ ಗ್ರೇವಿ ಮಾಡಿರಿ, ವೆಜ್ ಸಾಗು ಮಾಡಿರಿ. ಮಕ್ಕಳಿಗೆ ಹೆಲ್ದಿ ಫುಡ್ ಸಿಗ್ತತಿ. ಇದ್ರಾಗೆಲ್ಲ ಯಾವ ಇಷ್ಟ ನಿಮಗೆ ಆ ತರಕಾರಿ ಹಾಕ್ರಿ. ಫ್ಲವರ್ ಹಾಕ್ಬೋದು, ಬೀಟ್ರೂಟ್ ಹಾಕ್ಬೋದು, ಕೋಸುಗಡ್ಡಿ ಹಾಕ್ಬೋದು, ಎಲೆಕೋಸು ಯಾವುದು ಬೇಕಾದ್ರೆ ನೀವು ನವಿಲು ಕೋಸು ಹಾಕ್ಬೋದು. ಯಾಕಂದ್ರೆ ಹೆಲ್ದಿ ಫುಡ್ ಆಕೈತಿದು. ಎಲ್ಲ ವೆಜ್ ಕೂಡಿಸಿ ಮಾಡಿದಂಥ ಈ ಒಂದು ಸಾಗು ಪುರಿಗೆ ಭಾಳ ಅಂದ್ರೆ ಭಾಳ ಮಸ್ತ್ ಇರ್ತದೆ. ನೋಡ್ರಿ ರೆಡಿ ಆಯಿತು ಫ್ರೈ ಆಗಿ. ಪೂರಿ ಜೊತೆಗೆ ಇದನ್ನು ತಿನ್ನೋದೇ ಒಂದು ಮಜಾ. ಅಷ್ಟು ಟೇಸ್ಟಾಗಿ ಬರ್ತೈತಿ.
ಹೆಲ್ದಿ ಕೂಡ. ಒಂದು ತಾಟಿಗೆ ತೆಗೆದು ಬಿಡ ನೀನು. ಎಲ್ಲನೂ ಒಂದು ತಾಟಿಗೆ ತೆಗೆದು ಅದೇ ಕಡಾಯಿಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕೋಣ. ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಈರುಳ್ಳಿ ಹಾಕೋಣ. ಒಂದು ಈರುಳ್ಳಿ ಇದು ಚೆಂದಾಗಿ ಬೇಯಿಸ್ಕೊಳೋಣ. ಹಸಿ ಸ್ಮೆಲ್ ಹೋಗಿ ಚೆಂದ ಬೇಯಬೇಕು. ಒಂದು ಟೊಮೆಟೊ ಹಾಕೋಣ. ರುಬ್ಬಾಕೆ ಒಂದು ಈರುಳ್ಳಿ ಒಂದು ಟೊಮೆಟೊ ಹಾಕೀನಿ. ಇಲ್ಲಿ ಒಂದು ಈರುಳ್ಳಿ ಒಂದು ಟೊಮೆಟೊ ಒಗ್ಗರಣೆಗೆ ಹಾಕೋಣ. ಇದು ಹಸಿ ಸ್ಮೆಲ್ ಹೋಗಿ ಸ್ಮೂತಾಗಿ ಬೇಯಬೇಕು. ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಸ್ವಲ್ಪ ಕರಿಬೇವು ಕೊತ್ತಂಬರಿ ಹಾಕೋಣ. ಸಿಕ್ಕಾಪಟ್ಟಿ ಹೊರಗಡೆ ಮಳೆ ಆಗಾಕತ್ತತಿ. ಸೌಂಡ್ ಬಂದರೂ ಬರ್ಬೋದು ಇದ್ರಾಗ. ಭಾಳ ಅಂದ್ರೆ ಭಾಳ ಮಳೆ ದಬ 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 ಅಂತ ಬೀಳಾಕತ್ತತಿ. ಇವಾಗ ನೋಡ್ರಿ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲ, ಇದನ್ನು ಹಾಕೋಣ. ಇದನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಇದನ್ನು ಚೆಂದಾಗಿ ಒಂದು 5 ನಿಮಿಷ ಕುದಿಸೋಣ. ಚಲೋ ಕುದಿಬೇಕಿದು, ಯಾಕಂದ್ರೆ ಹಸಿದ ರುಬ್ಬೇವಲ್ಲ ಎಲ್ಲನೂ. 5-6 ನಿಮಿಷ ಚಲೋ ತಂದು ಕುದ್ದಿದ ಆಯಿಲ್ ಬಿಡಬೇಕು. ಅಲ್ಲಿವರೆಗೆ ಕುದಿಸೋಣ. ನೋಡ್ರಿ, ಇದಕ್ಕೆ ಉಪ್ಪು, ಅರಿಶಿನ, ಖಾರ, ಮಸಾಲ ಪೌಡ್ರು ಎಲ್ಲ ಹಾಕೋಣ. ಸ್ವಲ್ಪ ಗರಂ ಮಸಾಲ, ಧನಿಯಾ ಪೌಡ್ರು, ಉಪ್ಪು, ಅರಿಶಿನ, ಖಾರ ಹಾಕೋಣ. ಚೆಂದ ಕುದಿಬೇಕಿದು. ಉಪ್ಪು, ಖಾರ ರುಚಿಗೆ ತಕ್ಕಷ್ಟು ಹಾಕ್ರಿ. ಚಿಟಿಕೆ ಅರಿಶಿನ ಹಾಕ್ರಿ. ಒಂದು ಅರ್ಧ ಸ್ಪೂನು ಧನಿಯಾ ಪೌಡ್ರ್ ಮತ್ತು ಗರಂ ಮಸಾಲ ಚಿಕ್ಕ ಸ್ಪೂನ್ಲೆ. ಇದು ಚೆಂದ ಕುದಿಬೇಕು. ಚಲೋ ಕುದಿಲಿ 5-6 ನಿಮಿಷ. ಸ್ವಲ್ಪ ಖಾರ ಹತ್ತಬೇಕಿತ್ತು ತಿನ್ನೋಕೆ. ಇದು ಚಲೋ ಕುದ್ದ ನಂತರ ಈ ಫ್ರೈ ಮಾಡಿಟ್ಕೊಂಡಂಥ ತರಕಾರಿನ ಇದ್ರಾಗ ಹಾಕಿಬಿಡ್ಬೇಕು. ಹಾಕಿಂದ ಭಾಳ ಟೈಮ್ ಬೇಡ ಕುದಿಸೋದು.
ಒಂದು 2 ನಿಮಿಷ. ಯಾಕಂದ್ರೆ ಫ್ರೈ ಮಾಡಿಬಿಟ್ಟಿರ್ತೀವಿ, ಅದು ಹಣ್ಣಾಗಬಾರ್ದು, ಕ್ರಂಚಿಯಾಗೇ ಇರಬೇಕು. ಇನ್ನೊಂದು ಸ್ವಲ್ಪ ನೀರು ಹಾಕೋಣ, ಕಡಿಮೆ ಅನ್ನಿಸ್ತತಿ. ಕುದ್ದಿಂದ ಅದು ಗಟ್ಟಿ ಆಕತಿ. ಅತಿ ಗಟ್ಟಿ ಇರಬಾರ್ದು, ತಳ್ಳಗಿರಬಾರ್ದು ಸಾಗು. ಒಳ್ಳೆ ಘಮ, ಒಳ್ಳೆ ಟೇಸ್ಟು, ಹೆಲ್ದಿ ಕೂಡ. ಈ ಥರ ಒಮ್ಮೆ ಟ್ರೈ ಮಾಡಿರಿ. ಸ್ವಲ್ಪ ಚಿಕ್ಕ ಸ್ಪೂನ್ಲೆ ಅರ್ಧ ಸ್ಪೂನ್ ಸಕ್ಕರೆ ಹಾಕಬೇಕು. ಒಳ್ಳೆ ಟೇಸ್ಟ್ ಕೊಡ್ತದೆ. ಈಗಿದು ಫ್ರೈ ಮಾಡಿದಂಥ ತರಕಾರಿ ಎಲ್ಲ ಹಾಕಿಬಿಡೋಣ. ಹಸಿ ಬಟಾಣಿ ಇದ್ರೆ ಇನ್ನೂ ಟೇಸ್ಟ್ ಆಕತಿ. ಸೀಸನ್ ಇಲ್ಲೀಗ ನಮ್ಮ ಫ್ರೋಜನ್ ಬಟಾಣಿ ಇಷ್ಟ ಆಗಲ್ಲ. ಸೀಸನ್ ಇದ್ದಾಗ ಮಾತ್ರ ಬಳಸ್ತೇವೆ ನಾವು. ಸೂಪರ್ ಟೇಸ್ಟಿಯಾದಂಥ ವೆಜ್ ಸಾಗು ರೆಡಿ ಆಯಿತು. ಬಿಸಿ ಬಿಸಿ ಪುರಿ ಜೊತೆಗೆ ಇದನ್ನು ನಾವು ಟೇಸ್ಟ್ ಮಾಡ್ತೀವಿ. ನೀವು ಒಂದು ಸಲ ಟ್ರೈ ಮಾಡಿರಿ. ಯಾರೆಲ್ಲ ವಿಡಿಯೋ ನೋಡ್ತೀರಿ, ಇಷ್ಟ ಆದ್ರೆ ಒಂದು ಲೈಕ್ ಕೊಡಿರಿ. ಹೊಸಬ್ರು ಯಾರಾದರೂ ಚಾನಲಿಗೆ ವಿಸಿಟ್ ಕೊಟ್ಟಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಅಂತ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೋತೀನಿ. ನಿಮ್ಮ ಹೆಲ್ಪು ಸಪೋರ್ಟು ನನ್ನ ಚಾನಲಿಗೆ ಬೇಕು. ರೆಡಿ ಆಯ್ತು ನೋಡಿರಿ. ಇನ್ನು ಇದಕ್ಕೆ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಉದುರಿಸ್ಬಿಟ್ರೆ ವೆಜಿಟೇಬಲ್ ಸಾಗು ರೆಡಿ. ಮಕ್ಕಳಿಗೆ ಹೆಲ್ದಿ ಫುಡ್ ಕೊಟ್ಟಂಗೆ ಆಕತಿ. ಒಂದು ಸಲ ಟ್ರೈ ಮಾಡಿರಿ ಇದನ್ನ. ಮಸ್ತ್ ಬಂದೈತೆ ನೋಡ್ರಿ. ಇದಕ್ಕೆ ಕೊತ್ತಂಬರಿ ಹಾಕಿಬಿಟ್ರೆ ಮುಗೀತು, ರೆಡಿ ಆಯ್ತು ನಮ್ಮ ವೆಜ್ ಸಾಗು.